ಆದ್ರೆ ತಪ್ಪು ನಡೆದಿದೆ, ತಪ್ಪು ಮಾತ್ರ ನಡೆದಿದೆ ನಿಜ ಮೇಡಮ್. ಸಾಯಿಸಿರೋದ್ ನಿಜಾನಾ? ಎಸ್ ಮೇಡಮ್, ಅಸ್ಫಿಕ್ಸಿಯೇಷನ್ ಅಂತಾನೆ ಹಾಕಿದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅಂದ್ಮೇಲೆ ಮಾಡಿದ್ದಾರೆ ಮೇಡಮ್, ಏನೋ ಮಾಡಿದ್ದಾರೆ, ತಪ್ಪು ಏನೋ ಮಾಡಿದ್ದಾರೆ ಇಡಿಯಟ್ಸ್ ಗಳು ಸೇರ್ಕೊಂಡು ನನ್ ಮಗಳಿಗೆ. ಈಗ ನಮಗ್ ಬರ್ತಾ ಇರುವಂತ ಇದು ಸ್ಟೋರಿ ನಿಜಾನಾ? ಯಾಕಂದ್ರೆ ನಾನು ಈ ವಿಚಾರದಲ್ಲಿ ತುಂಬಾ ಕನ್ಫರ್ಮ್ಡ್ ಆಗಿರಕ್ಕೆ ಬಯಸ್ತೀನಿ, ಯಾಕೆಂದ್ರೆ ನಾಳೆ ಇನ್ನೊಂದು ಸ್ಟೋರಿ ಬರಬಾರ್ದು. ನನಗೆ ಯಾರು ಇಲ್ಲಿವರೆಗೂ ನನಗೆ ಕೇಳಿಲ್ಲ ಮೇಡಮ್, ಈ ತರ ನಡೆದಿದೆ ಸಂಗತಿ, ಈ ತರ ಆಗಿದೆ, ಅದಕ್ಕೆ ಈ ತರ ಒಂದ್ ಐಸ್ ಕ್ರೀಮ್ಗೆ ಅಂತ ನನಗೆ ನಿಜವಾಗ್ಲೂ ನಂಬಕ್ ಆಗ್ತಾ ಇಲ್ಲ ಮೇಡಮ್. 50 ರೂಪಾಯಿನೋ 100 ರೂಪಾಯಿನೋ ಮೇಡಮ್ ಒಂದ್ ಐಸ್ ಕ್ರೀಮ್, ಏನಂತ ದೊಡ್ಡ ವಿಷಯ, ಇದ್ ಬೇಡ ಅದು ಕೊಡಿಸ್ಬಿಟ್ಟಿದ್ರೆ ಆಗೋಗ್ಬಿಡ್ತಿತ್ತು ಮೇಡಮ್. ನನ್ ಮಗಳು ಯಾವಾಗ್ಲೂ ಅಷ್ಟೇ ಮೇಡಮ್, ಯಾವುದೇ ಫ್ರೂಟ್ ಫ್ಲೇವರ್ ಐಸ್ ಕ್ರೀಮ್ ತಿಂತಾ ಇರ್ಲಿಲ್ಲ. ಅವ್ರು ತಿನ್ನೋದು ಎರಡೇ ಟೈಪ್ ಆಫ್ ಐಸ್ ಕ್ರೀಮ್, ಒಂದು ಚಾಕ್ಲೇಟ್ ಐಸ್ ಕ್ರೀಮ್ ಬ್ರೌನ್ ಕಲರ್ ಇರ್ಬೇಕು, ಇಲ್ಲ ಒಂದು ವೆನಿಲಾ ಐಸ್ ಕ್ರೀಮ್ ಅದ್ರ ಮೇಲೂ ಚಾಕ್ಲೇಟ್ ಸಿರಪ್ ಇಲ್ಲ ಚಾಕೋ ಚಿಪ್ಸ್ ಹಾಕಿರ್ಬೇಕು ಮೇಡಮ್. ಇದ್ರೆ ಮಾತ್ರ ತಿಂತಾಳವಳು, ಬೇರೆ ಯಾವ ಫ್ರೂಟ್ ಫ್ಲೇವರ್ ಮುಟ್ಟೋದಿಲ್ಲ. ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ಸಹಿತ ಪಿಂಕ್ ಕಲರ್ ಲಿಕ್ವಿಡ್ ಟೈಪ್ ಏನೋ ಹೊಟ್ಟೆಲಿ ಇತ್ತು ಅಂತ ಹೇಳಿದ್ರು. ಸೊ ಐ ಕ್ಯಾನ್ ಅಸ್ಯೂಮ್ ಅದನ್ನ ಸ್ಟ್ರಾಬೆರಿ ಐಸ್ ಕ್ರೀಮ್ ಕೊಟ್ಟಿರ್ತಾರೆ, ಅವ್ಳಿಗೆ ಇಷ್ಟ ಇಲ್ಲ ಆ ಫ್ಲೇವರ್ಸ್, ಫ್ರೂಟ್ ಫ್ಲೇವರ್ಸ್ ಇಷ್ಟ ಇಲ್ಲ, ಅದಕ್ಕೆ ಬಿಸಾಕಿರ್ತಾರೆ. ಬೇರೆ ಐಸ್ ಕ್ರೀಮ್ ಒಂದು ಕೊಡ್ಸ್ಬಿಟ್ಟಿದ್ರು ಆಗೋಗ್ಬಿಡ್ತಿತ್ತಲ್ಲ ಮೇಡಮ್ ಅದು. ಅಮ್ಮಮ್ಮ ಅಂದ್ರೆ 100-150 ರೂಪಾಯಿ ಬ್ಯಾಸ್ಕಿನ್ ರಾಬಿನ್ಸ್ ಅಲ್ಲ ಐಸ್ ಕ್ರೀಮ್, ಒಂದ್ ಕೋನ್ ಒಂದ್ ಸ್ಕೂಪ್ ಒಂದ್ ಸ್ಟಿಕ್ ಬಾಲ್ ಅಷ್ಟಾಗಿರ್ತಿದ್ರು.